ಇದು ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಮತ್ತೊಬ್ಬ ರಾಜ್ಯಸಭಾ ಎಂಪಿ ಟಿಎಂಸಿಗೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಪ್ರಕಾಶ್ ಚಿಕ್ ಬೈರಕ್ ಗುಡ್ ಬೈ ಹೇಳಿದ್ದಾರೆ. ಇದು ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರತಕ್ಕಂಥ ಮತ್ತೊಂದು ಆಘಾತ ಅಂತ ಹೇಳಬಹುದು. ಮತ್ತೊಬ್ಬ ರಾಜ್ಯಸಭಾ ಎಂಪಿ ಟಿಎಂಸಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಪ್ರಕಾಶ್ ಚಿಕ್ ಬೈರಕ್ ಅಂತ ಅವರು ಗುಡ್ ಬೈ ಹೇಳಿದ್ದಾರೆ. ಈ ವಾರ ಟಿಎಂಸಿಯಿಂದ 3ನೇ ಸಂಸದ ಹೊರ ನಡೆದಿದ್ದಾರೆ. ಸುಷ್ಮಿತಾ ದೇವ್, ಸುಖೇಂದು ಶೇಖರ್ ರಾಯ್ ಬಳಿಕ ಅವರಿಬ್ಬರು ಮೊದಲು ಕೊಟ್ಟಿದ್ರು ರಾಜೀನಾಮೆಯನ್ನ. ಇದೀಗ ಇವರು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಇದು ದೊಡ್ಡ ಹಿನ್ನಡೆ ಅಂತ ಹೇಳಬಹುದು. ದೀದಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಕೊನೆಗೆ ಟಿಎಂಸಿ ಪಕ್ಷ ಯಾವ ಹಂತ ತಲುಪುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರನ್ನ ಕರೆದು ಒಂದು ಸಭೆಯನ್ನ ನಡೆಸಲಾಯಿತು. ಮೊನ್ನೆ ಎಲ್ಲ ರಾಜ್ಯದ ನಾಯಕರುಗಳು ಆಗಮಿಸಿದ್ರು, ಮಮತಾ ಬ್ಯಾನರ್ಜಿ ಅವರು ಕೂಡ ಆಗಮಿಸಿದ್ರು. ಒಂದಿಷ್ಟು ಜನ ಅದಕ್ಕೆ ಆಬ್ಸೆಂಟ್ ಆಗಿದ್ರು. ಈಗ ಟಿಎಂಸಿ ವಿಚಾರಕ್ಕೆ ಬಂದ್ರೆ ಒಬ್ಬೊಬ್ಬರಾಗೆ ರಾಜೀನಾಮೆ ಕೊಡ್ತಾ ಹೋಗ್ತಾ ಇದ್ದಾರೆ. ನಾಳೆ ದಿನ ಟಿಎಂಸಿ ಪಕ್ಷ ಏನಾಗಬಹುದು ಯೋಚನೆ ಮಾಡಿ. ಇದನ್ನ ಕಟ್ಟೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಈಗ ಆ ಹೋರಾಟ ಫ್ಲಾಪ್ ಆಗ್ತಾ ಇದೆ, ವಿಫಲ ಆಗ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳಬಹುದು. ಇಬ್ರು ಈಗ ರಾಜೀನಾಮೆ ಕೊಟ್ಟಿದ್ರು. ಈಗ ಅವ್ರ ಜೊತೆಗೆ ಇವರು ಕೂಡ ಪ್ರಕಾಶ್ ಅವರು ಕೂಡ ಕೊಟ್ಟಿದ್ದಾರೆ. ಎಸ್, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಕಾಶ್ ಚಿಕ್ ಬೈರಕ್ ಅಂತ ಅವರ ಹೆಸರು. ಈಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ.